ಹಾಯ್ ಫ್ರೆಂಡ್ಸ್, ಉದ್ಯೋಗ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಸರ್ಕಾರಿ ಉಪಕರಣಾಗಾರ ಮತ್ತು ತರಬೇತಿ ಕೇಂದ್ರ ಅಂದರೆ ಗವರ್ನಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್, ಈ ಇಲಾಖೆಯಲ್ಲಿ ಒಟ್ಟು 74 ಹುದ್ದೆಗಳ ಖಾಲಿ ಅದಾವೆ. ಈ 74 ಖಾಲಿ ಹುದ್ದೆಗಳ ನೇಮಕಾತಿಗಾಗಿ KEAಯಿಂದ ಅಂದರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ ಅಧಿಸೂಚನೆಯನ್ನು ಹೊರಡಿಸಲಾಗಿದೆ. ಈ ಅಧಿಸೂಚನೆದ ಸಂಪೂರ್ಣ ಮಾಹಿತಿ ಈ ವಿಡಿಯೋದೊಳಗಿರ್ತದೆ, ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಹುದ್ದೆಗಳ ವಿವರ, ಆಮೇಲೆ ಎಷ್ಟು ಹುದ್ದೆಗಳದಾವ, ಅದೇ ರೀತಿ ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಆಮೇಲೆ ವೇತನ ಶ್ರೇಣಿ ಏನು ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಸ್ನೇಹಿತರೆ. ಮೊದಲನೇದಾಗಿ ಲೆಕ್ಚರರ್ ಇಂಜಿನಿಯರಿಂಗ್ ವಿಭಾಗ. ಲೆಕ್ಚರರ್ ಇಂಜಿನಿಯರಿಂಗ್ ವಿಭಾಗ ಒಟ್ಟು 18 ಹುದ್ದೆಗಳು ಖಾಲಿ ಅದಾವೆ. ಈ ಲೆಕ್ಚರರ್ ಇಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಮಾಡಿರ್ಬೇಕು. ಇಂಜಿನಿಯರಿಂಗ್ ಒಳಗೆ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಮಾಡಿರ್ಬೇಕು. ಯಾವ ಇಂಜಿನಿಯರಿಂಗ್? ಮೆಕ್ಟ್ರಾನಿಕ್ಸ್ ಅಂತ ಬರ್ತದೆ. ಮೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಟೆಕ್ನಾಲಜಿ ಆಗಿರ್ಬೋದು. ಈ ಇಂಜಿನಿಯರಿಂಗ್ಗಳಲ್ಲಿ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ ಕೇಸ್ ಈ ಮೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಅಥವಾ ಟೆಕ್ನಾಲಜಿ ಇಂಜಿನಿಯರಿಂಗ್ ಒಳಗೆ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿದ್ದಿಲ್ಲ ಅಂತಂದ್ರೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಒಳಗೆ ಮಾಸ್ಟರ್ ಡಿಗ್ರಿಯನ್ನು ಪಾಸ್ ಮಾಡಿದರೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ ಕೇಸ್ ಇದು ಇಂಜಿನಿಯರಿಂಗ್ ನೀವು ಪಾಸ್ ಮಾಡಿದ್ದಿಲ್ಲ ಅಂತಂದರೆ ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್ ಒಳಗೆ ಮಾಸ್ಟರ್ ಡಿಗ್ರಿ ಪಾಸ್ ಮಾಡಿದವರು ಕೂಡ ಅರ್ಜಿಯನ್ನು ಸಲ್ಲಿಸಬಹುದು. ಮಾಸ್ಟರ್ ಡಿಗ್ರಿ ಅಂತಂದ್ರೆ BE ಅಂತಂದ್ರೆ ಇದು ಡಿಗ್ರಿ ಸ್ನೇಹಿತರೆ, ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್. ME ಅಂತ ಇನ್ನೂ ಒಂದು ಬರ್ತದೆ, ಮಾಸ್ಟರ್ ಆಫ್ ಇಂಜಿನಿಯರಿಂಗ್ ಅಂತ. ಈ ME ಅನ್ನು ನೀವು ಪಾಸ್ ಮಾಡಿರ್ಬೇಕು. ಈ ME ಏನು ಇಂಜಿನಿಯರಿಂಗ್ ಹೇಳಿನಲ್ಲ, ಈ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಲೆಕ್ಚರರ್ ಇಂಜಿನಿಯರಿಂಗ್ ವಿಭಾಗದ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳಿಗೆ 45,300 ರೂಪಾಯಿಂದ ಹಿಡ್ಕೊಂಡು 88,300 ರೂಪಾಯಿ ತನಕ ವೇತನ ಶ್ರೇಣಿ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಇಂಜಿನಿಯರಿಂಗ್ ಹುದ್ದೆಗಳ 2 ಹುದ್ದೆಗಳ ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು ಅಥವಾ ಪ್ರೊಡಕ್ಷನ್ ಇಂಜಿನಿಯರಿಂಗ್ ಆಗಿರ್ಬೋದು. ಈ ಎರಡರೊಳಗೆ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಪದವಿಯನ್ನು ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಆದ್ರೆ ಕಂಪ್ಯೂಟರ್ದ ನಾಲೆಜನ್ನು ನೀವು ಹೊಂದಿರಬೇಕು. ಈ ಇಂಜಿನಿಯರಿಂಗ್ ಹುದ್ದೆಗಳಿಗೆ 45,300 ರೂಪಾಯಿ ಹಿಡ್ಕೊಂಡು 88,300 ರೂಪಾಯಿ ತನಕ ಪ್ರತಿ ತಿಂಗಳಿಗೆ ವೇತನ ಶ್ರೇಣಿಯಾಗಿರ್ತದೆ. ನೆಕ್ಸ್ಟ್ ಆಫೀಸರ್ ಗ್ರೇಡ್ 2, ಆಫೀಸರ್ ಗ್ರೇಡ್ 2 ಹುದ್ದೆಗಳು ಖಾಲಿ ಅದಾವ್ರಿ. ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತ ತಿಳ್ಕೊಳ್ರಿ. ಆರ್ಟ್ಸ್, ಸೈನ್ಸ್, ಬಿಸ್ನೆಸ್ ಅಡ್ಮಿನ್ ವಿಷಯದಲ್ಲಿ ಡಿಗ್ರಿಯನ್ನು ನೀವು ಪಾಸ್ ಮಾಡಿರ್ಬೇಕು, ಅಂದ್ರೆ ಪದವಿಯನ್ನು ಪಾಸ್ ಮಾಡಿರ್ಬೇಕು. ಆರ್ಟ್ಸ್ ಅಂತಂದ್ರೆ BA, BSc, ಸೈನ್ಸ್ ಅಂದ್ರೆ BSc, ಬಿಸ್ನೆಸ್ ಅಡ್ಮಿನ್ ಅಂದ್ರೆ ಐ ಥಿಂಕ್ BBA, ಬ್ಯಾಚುಲರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್. ಓಕೆ ರೀ, BBA. ಈ ಪದವಿ ಏನಾದರೂ ನೀವು ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 40,900 ರೂಪಾಯಿ ಹಿಡ್ಕೊಂಡು 78,200 ರೂಪಾಯಿ ತನಕ ಪ್ರತಿ ತಿಂಗಳಿಗೆ ವೇತನ ಆಗಿರ್ತದೆ. ನೆಕ್ಸ್ಟ್ ಫೋರ್ಮನ್ ಗ್ರೇಡ್ 2, 4 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಡಿಪ್ಲೊಮಾದಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಆಗಿರ್ಬೋದು, ಟೂಲ್ಸ್ ಆ್ಯಂಡ್ ಡಯಾ ಮೇಕಿಂಗ್ ಇಂಜಿನಿಯರಿಂಗ್ ಆಗಿರ್ಬೋದು. ಇವೆರಡರೊಳಗೆ ಯಾವುದಾದ್ರೂ ಒಂದು ಇಂಜಿನಿಯರಿಂಗ್ ಕೋರ್ಸನ್ನು ಪಾಸ್ ಮಾಡಿರಬೇಕು. ಅದೇ ರೀತಿ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಈ ರಿಲೆವೆಂಟ್ ಟ್ರೇಡಿನಲ್ಲಿ ಪೋಸ್ಟ್ ಡಿಪ್ಲೊಮಾ ಸರ್ಟಿಫಿಕೇಟ್ ಕೂಡ ಹೊಂದಿರಬೇಕು. ಆಮೇಲೆ ಕಂಪ್ಯೂಟರ್ದ ನಾಲೆಜ್ ಕೂಡ ಇರಬೇಕು. ಅದೇ ರೀತಿ 2 ವರ್ಷದ ಎಕ್ಸ್ಪೀರಿಯನ್ಸನ್ನು ಹೊಂದಿರಬೇಕು. ನೆಕ್ಸ್ಟ್ ಇನ್ಸ್ಟ್ರಕ್ಟರ್ ಗ್ರೇಡ್ 1, ಇನ್ಸ್ಟ್ರಕ್ಟರ್ ಗ್ರೇಡ್ 1 7 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಈ ಇನ್ಸ್ಟ್ರಕ್ಟರ್ ಗ್ರೇಡ್ 1 ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 2 ಈ 2 ಹುದ್ದೆಗಳಿಗೆ ಎಜುಕೇಷನ್ ಕ್ವಾಲಿಫಿಕೇಷನ್ ಸೇಮ್ ಆಗಿರ್ತದೆ. ಅದೇನಂದ್ರೆ ಡಿಪ್ಲೊಮಾದೊಳಗೆ ಟೂಲ್ಸ್ ಆ್ಯಂಡ್ ಡಯಾ ಮೇಕಿಂಗ್ ಇಂಜಿನಿಯರಿಂಗ್ ಅನ್ನು ಪಾಸ್ ಮಾಡಿದ್ರಿ ಅಂತಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ಸ್ಟ್ರಕ್ಟರ್ ಗ್ರೇಡ್ 1 ಆಮೇಲೆ ಟೆಕ್ನಿಷಿಯನ್ ಗ್ರೇಡ್ 2 ಇವೆರಡು ಏನಪ್ಪ ಅಂದ್ರೆ 7 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು. ವೇತನ ಶ್ರೇಣಿ ಕೂಡ ಸೇಮ್ ಇರ್ತದೆ ಸ್ನೇಹಿತರೆ. 30,350 ರೂಪಾಯಿ ಹಿಡ್ಕೊಂಡು 58,250 ರೂಪಾಯಿ ಪ್ರತಿ ತಿಂಗಳದ ವೇತನ ಆಗಿರ್ತದೆ. ನೆಕ್ಸ್ಟ್ ಇನ್ಸ್ಟ್ರಕ್ಟರ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 2 ಒಟ್ಟು 10 ಹುದ್ದೆಗಳು ಖಾಲಿ ಇರ್ತಕ್ಕಂಥದ್ದು ಸ್ನೇಹಿತರೆ. ಡಿಪ್ಲೊಮಾದೊಳಗೆ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಪಾಸ್ ಮಾಡಿದ್ರಿ ಅಂತಂದ್ರೆ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಹುದ್ದೆಗಳ ವೇತನ ಶ್ರೇಣಿ ಬಗ್ಗೆ ನೋಡೋದಾದ್ರೆ 27,650 ರೂಪಾಯಿ ಹಿಡ್ಕೊಂಡು 52,650 ರೂಪಾಯಿ ತನಕ ಮಾಸಿಕ ವೇತನವಾಗಿರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 3 ಒಟ್ಟು 15 ಹುದ್ದೆಗಳು ಖಾಲಿ ಅದಾವ್ರಿ ಸ್ನೇಹಿತರೆ. ಡಿಪ್ಲೊಮಾದೊಳಗೆ ಎಲೆಕ್ಟ್ರಿಕಲ್ ಆ್ಯಂಡ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 4 ಹುದ್ದೆಗಳ ಖಾಲಿ ಅದಾವ.
ಡಿಪ್ಲೊಮಾದೊಳಗೆ ಮೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 7 ಹುದ್ದೆಗಳು ಖಾಲಿ ಅದಾವ. ಡಿಪ್ಲೊಮಾದೊಳಗೆ ಕಂಪ್ಯೂಟರ್ ಸೈನ್ಸ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 4 ಹುದ್ದೆಗಳು ಖಾಲಿ ಅದಾವ. ನೆಕ್ಸ್ಟ್ ಟೆಕ್ನಿಷಿಯನ್ ಗ್ರೇಡ್ 4 ಒಟ್ಟು 4 ಹುದ್ದೆಗಳು ಖಾಲಿ ಅದಾವ್ರಿ. ITIದೊಳಗೆ ಇಲೆಕ್ಟ್ರಿಕಲ್ ಟ್ರೇಡ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 2 ಹುದ್ದೆಗಳು ಖಾಲಿ ಅದಾವ. ಆಮೇಲೆ ITIದೊಳಗೆ ಮೆಕ್ಯಾನಿಕ್ ಮಷಿನ್ ಟೂಲ್ ಮೇಂಟೆನೆನ್ಸ್ ಟ್ರೇಡ್ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೆ 2 ಹುದ್ದೆಗಳ ಮೀಸಲದಾವ. ಈ ಹುದ್ದೆಗಳಿಗೆ 23,500 ರೂಪಾಯಿ ಹಿಡ್ಕೊಂಡು 47,650 ರೂಪಾಯಿ ತನಕ ಪ್ರತಿ ತಿಂಗಳ ಪೇಮೆಂಟ್ ಇರ್ತದೆ ಸ್ನೇಹಿತರೆ. ನೆಕ್ಸ್ಟ್ ಅಸಿಸ್ಟೆಂಟ್ ಗ್ರೇಡ್ 2 5 ಹುದ್ದೆಗಳ ಖಾಲಿ ಅದಾವ. ಯಾವುದೇ ಪದವಿ ಪಾಸ್ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. 27,650 ರೂಪಾಯಿಯಿಂದ ಹಿಡ್ಕೊಂಡು 52,650 ರೂಪಾಯಿ ತನಕ ಪ್ರತಿ ತಿಂಗಳ ಪೇಮೆಂಟ್ ಇರ್ತದೆ. ನೆಕ್ಸ್ಟ್ ವಯೋಮಿತಿ ಬಗ್ಗೆ ನೋಡೋಣ ಸ್ನೇಹಿತರೆ. ಲೆಕ್ಚರರ್ ಇನ್ಸ್ಟ್ರಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 4, ಅಸಿಸ್ಟೆಂಟ್ ಗ್ರೇಡ್ 2. ಈ ಹುದ್ದೆಗಳಿಗೆ ನೀವು ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 18 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 27 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 30 ವರ್ಷಗಳು, SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 32 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ. ಇನ್ ಕೇಸ್ ನೀವು ಇಂಜಿನಿಯರಿಂಗ್ ಆಫೀಸರ್ ಗ್ರೇಡ್ 2, ಫೋರ್ಮೆನ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3 ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗಿತ್ತು ಅಂತಂದ್ರೆ ಕನಿಷ್ಠ 21 ವರ್ಷ ವಯಸ್ಸಾಗಿರಬೇಕು. ಗರಿಷ್ಠ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 27 ವರ್ಷಗಳು, ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 30 ವರ್ಷಗಳು, SC ST ಕ್ಯಾಟಗರಿ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 32 ವರ್ಷಗಳು. ಈ ರೀತಿ ಗರಿಷ್ಠ ವಯೋಮಿತಿ ಆಗಿರ್ತದೆ. ಈ ಹುದ್ದೆಗಳಿಗೆ KEA ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಆನ್ಲೈನ್ ಮುಖಾಂತರನೇ ಅರ್ಜಿಯನ್ನು ಸಲ್ಲಿಸಬೇಕು. ಅರ್ಜಿ ಸಲ್ಲಿಸ್ಲಕ್ಕ ಪ್ರಾರಂಭ ದಿನಾಂಕ ಏಪ್ರಿಲ್ 19, 2024. ಅರ್ಜಿ ಸಲ್ಲಿಸ್ಲಕ್ಕ ಕೊನೆಯ ದಿನಾಂಕ ಮೇ 18, 2024 ಆಗಿರ್ತದೆ. ಅಷ್ಟರೊಳಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು. ನೆಕ್ಸ್ಟ್ ಅರ್ಜಿ ಶುಲ್ಕ. ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಆಮೇಲೆ ಕ್ಯಾಟಗರಿ 2A 2B 3A 3Bಗೆ ಸೇರಿದ ಅಭ್ಯರ್ಥಿಗಳಿಗೆ 750 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1 ಮತ್ತು ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ 500 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ಅಂಗವಿಕಲ ಅಭ್ಯರ್ಥಿಗಳಿಗೆ 250 ರೂಪಾಯಿ ಅರ್ಜಿ ಶುಲ್ಕ ಇರ್ತದೆ. ನೆಕ್ಸ್ಟ್ ಆಯ್ಕೆ ವಿಧಾನ. ಈ ಎಲ್ಲ ಹುದ್ದೆಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ನೇಮಕಾತಿಯನ್ನು ಮಾಡಿಕೊಳ್ಳಲಾಗ್ತದೆ ಸ್ನೇಹಿತರೆ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಯ ಕೇಂದ್ರದ ಬಗ್ಗೆ ನೋಡೋದಂದ್ರೆ ಅಂದ್ರೆ ಎಕ್ಸಾಮಿನೇಷನ್ ಸೆಂಟರ್ ಬಗ್ಗೆ ನೋಡೋದಾದ್ರೆ ಬೆಂಗಳೂರು ಜಿಲ್ಲಾ ಕೇಂದ್ರದಲ್ಲಿ ಎಕ್ಸಾಮ್ ಅನ್ನು ನಡೆಸಲಾಗ್ತದೆ ಸ್ನೇಹಿತರೆ. ಎಕ್ಸಾಮ್ದ ಡೀಟೇಲ್ಸ್ ಬಗ್ಗೆ ನೋಡೋದಾದ್ರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಅಂತ ತಗೋತಾರ. 150 ಮಾರ್ಕ್ಸಿಂದ ಇದು ಎಕ್ಸಾಮ್ ಇರ್ತದೆ. ಈ ಎಕ್ಸಾಮನ್ನು ಕಡ್ಡಾಯವಾಗಿ ಎಲ್ಲರೂ ಕಂಪಲ್ಸರಿಯಾಗಿ ಎಲ್ಲರೂ ಪಾಸ್ ಮಾಡಲೇಬೇಕು ಸ್ನೇಹಿತರೆ. ಈ 150 ಅಂಕಗಳಲ್ಲಿ 50 ಅಂಕ ನೀವೇನಾದರೂ ತೊಗೊಂಡಿರಿ ಅಂತಂದ್ರೆ ನೀವು ಈ ಎಕ್ಸಾಮ್ ಪಾಸ್ ಆದಂಗೆ. ಈ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯಲ್ಲಿ ಏನು ನೀವು ಮಾರ್ಕ್ಸ್ ತೊಗೊಳ್ತೀರಲ್ರಿ ಅದು ನೇಮಕಾತಿಗೆ ಗಣನೆಗೆ ತಗೊಳ್ಳಂಗಿಲ್ಲ. ಆ ಅಂಕಗಳ ನೇಮಕಾತಿಗೆ ಗಣನೆಗೆ ತಗೊಳ್ಳಂಗಿಲ್ಲ. ನೆಕ್ಸ್ಟ್ ಸ್ಪರ್ಧಾತ್ಮಕ ಪರೀಕ್ಷೆಗಳು ತಗೋತಾರ ಅಂತ ಅಂದೆ ನಾನು ಸ್ನೇಹಿತರೆ. ಅದರಲ್ಲಿ ನೋಡಿ ಸ್ನೇಹಿತರೆ, ಆಫೀಸರ್ ಗ್ರೇಡ್ 2. ಆಫೀಸರ್ ಗ್ರೇಡ್ 2ಗೆ 2 ಪರೀಕ್ಷೆಗಳಿರ್ತಾವ. 2 ಪರೀಕ್ಷೆಗಳು 200 ಮಾರ್ಕ್ಸಿಂದ ಇರ್ತದೆ. ಆಮೇಲೆ 2 ತಾಸು ಸಮಯಾವಕಾಶ ಇರ್ತದೆ. ಸಿಲೆಬಸ್ ಇಲ್ಲಿ ಕೊಟ್ಟರೆ ಸ್ನೇಹಿತರೆ ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಅಸಿಸ್ಟೆಂಟ್ ಗ್ರೇಡ್ 2. ಅಸಿಸ್ಟೆಂಟ್ ಗ್ರೇಡ್ 2ಗೂ ಕೂಡ 2 ಪರೀಕ್ಷೆಗಳಿರ್ತಾವ. ಆದ್ರೆ 100 ಮಾರ್ಕ್ಸಿಂದ ಎಕ್ಸಾಮ್ ಇರ್ತಾವ. 2 ತಾಸು ಸಮಯಾವಕಾಶ ಇರ್ತದೆ. ಇದು ಸಿಲೆಬಸ್ ಸ್ನೇಹಿತರೆ, ದಯಮಾಡಿ ವಿಡಿಯೋ ಪಾಸ್ ಮಾಡಿ ನೋಡ್ರಿ. ನೆಕ್ಸ್ಟ್ ಲೆಕ್ಚರರ್ ಇಂಜಿನಿಯರಿಂಗ್ ಮತ್ತು ಇಂಜಿನಿಯರಿಂಗ್ ಹುದ್ದೆಗಳಿಗೆ ಒಂದೇ ಒಂದು ಪರೀಕ್ಷೆ ಇರ್ತದೆ ಸ್ನೇಹಿತರೆ. 200 ಮಾರ್ಕ್ಸಿಂದ ಪರೀಕ್ಷೆ ಇರ್ತದೆ. 2 ತಾಸು ಸಮಯಾವಕಾಶ ಇರ್ತದೆ. ಸಿಲೆಬಸ್ KEA ಅಫಿಷಿಯಲ್ ವೆಬ್ಸೈಟ್ನಾಗ ಮುಂದೆ ಪಬ್ಲಿಷ್ ಮಾಡ್ತಾರೆ ಸ್ನೇಹಿತರೆ. ನೆಕ್ಸ್ಟ್ ಫೋರ್ಮನ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 1, ಟೆಕ್ನಿಷಿಯನ್ ಗ್ರೇಡ್ 2, ಇನ್ಸ್ಟ್ರಕ್ಟರ್ ಗ್ರೇಡ್ 2, ಟೆಕ್ನಿಷಿಯನ್ ಗ್ರೇಡ್ 3, ಟೆಕ್ನಿಷಿಯನ್ ಗ್ರೇಡ್ 4. ಈ ಎಲ್ಲ ಹುದ್ದೆಗಳಿಗೆ ಒಂದೇ ಪರೀಕ್ಷೆ ಇರ್ತದೆ ಸ್ನೇಹಿತರೆ. ಅದು 100 ಮಾರ್ಕ್ಸಿಂದ ಪರೀಕ್ಷೆ ಇರ್ತದೆ. 2 ತಾಸು ಸಮಯಾವಕಾಶ ಇರ್ತದೆ. ಇದರದ್ದು ಸಿಲೆಬಸ್ಸು ಕೂಡ ಮುಂದೆ KEA ಅಫಿಷಿಯಲ್ ವೆಬ್ಸೈಟ್ನಾಗ ಪ್ರಕಟಿಸ್ತಾರೆ. ಇದಿಷ್ಟು
ಈ ಗವರ್ನಮೆಂಟ್ ಟೂಲ್ಸ್ ಆ್ಯಂಡ್ ಟ್ರೈನಿಂಗ್ ಸೆಂಟರ್ಸ್ನಲ್ಲಿ ಖಾಲಿರುವ 74 ಹುದ್ದೆಗಳ ನೇಮಕಾತಿಗಾಗಿ ಹೊರಡಿಸಿರ್ತಕ್ಕಂಥ ಅಧಿಸೂಚನೆಯ ಸಂಪೂರ್ಣವಾದಂಥ ಮಾಹಿತಿಯಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯಮಾಡಿ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ರಿಗೂ ಕೂಡ ಶೇರ್ ಮಾಡಿರಿ ಅಂತ ವಿನಂತಿಸಿಕೊಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.